ನಿಮ್ಮ ಮನೆಯ ದಾಸವಾಳ ಗಿಡದಲ್ಲಿ ಹೂಗಳೇ ಬಿಡ್ತಿಲ್ವಾ? ಬರೀ ಎಲೆಗಳಷ್ಟೇ ಬೆಳೆದು ಗಿಡ ನರ್ಸರಿಯಿಂದ ತಂದ ಹಾಗೆ ಇದೆಯಾ? ಕೆಮಿಕಲ್ ಗೊಬ್ಬರ ಹಾಕಿ ಗಿಡ ಹಾಳು ಮಾಡಿಕೊಳ್ಬೇಡಿ. ಇವತ್ತು ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುವಿನಿಂದ ಝೀರೋ ಖರ್ಚಿನಲ್ಲಿ 3 ಮ್ಯಾಜಿಕಲ್ ಸಾವಯವ ಗೊಬ್ಬರಗಳನ್ನು ಹೇಳ್ತೀನಿ. ಇದನ್ನು ಹಾಕಿದರೆ ಸಾಕು, ನಿಮ್ಮ ಗಿಡದಲ್ಲಿ ಹೂವಿನ ಮಳೆ ಶುರುವಾಗುತ್ತೆ. ಆ್ಯಂಡ್ ಫಸ್ಟಿಗೆ ಇದೇ ಥರ ಗಾರ್ಡನ್ ಟಿಪ್ಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ಚಾನೆಲ್ ಪೂರ್ತಿಯಾಗಿ ಗಾರ್ಡನ್ ಟಿಪ್ಸ್ ಮತ್ತು ಗಿಡಗಳನ್ನು ಬೆಳೆಸೋದ್ರ ಬಗ್ಗೆನೇ ಡೆಡಿಕೇಟೆಡ್ ಆಗಿದೆ. ಹಾಗಾಗಿ ಈ ಚಾನಲನ್ನು ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಮ ತನಕ ನೋಟಿಫಿಕೇಷನ್ ಬರುತ್ತೆ, ಆ ಇನ್ಫಾರ್ಮೇಷನ್ ನಿಮ್ಮನ್ನು ರೀಚ್ ಆಗುತ್ತೆ. ಓಕೆ, ಮೊದಲಿಗೆ ಬಳಸಬಹುದಾಗಿರುವ ಒಂದೊಳ್ಳೆ ಗೊಬ್ಬರ ಅಂತ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್. ಬಾಳೆಹಣ್ಣಿನ ಸಿಪ್ಪೆಯನ್ನು ಡೈರೆಕ್ಟಾಗಿ ನೆನೆಸಿ ಗಿಡದ ಬುಡಕ್ಕೆ ಹಾಕಬೇಡಿ. ನಾನಿಲ್ಲಿ ಬಳಸ್ತಾ ಇರುವಂತಹ ಬಾಳೆಹಣ್ಣಿನ ಸಿಪ್ಪೆ ಹಿಂದಿನ ದಿನದಾಗಿದೆ, ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ರಿಂದ ಕಪ್ಪಾಗಿದೆ. ಈ ರೀತಿ ಕಪ್ಪಾದರೂ ಸಹ ಏನು ತೊಂದರೆ ಇಲ್ಲ. ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನೆನೆಸಿಡಬೇಕು. ಜೊತೆಗೆ ಇದಕ್ಕೆ ಇನ್ನೊಂದು ವಸ್ತುವನ್ನು ಆ್ಯಡ್ ಮಾಡಿ ಗಿಡಗಳಿಗೆ ಕೊಡಬೇಕು. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚು ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಹೊಸ ಮೊಗ್ಗುಗಳು ಬರೋದಕ್ಕೆ, ಹೂವು ಚೆನ್ನಾಗಿ ಬರೋದಕ್ಕೆ ಪ್ರಮೋಟ್ ಮಾಡುತ್ತೆ. ಪೊಟ್ಯಾಷಿಯಮ್ ರಿಚ್ ಇರುವಂತಹ ಗೊಬ್ಬರವನ್ನು ಯಾವಾಗಲೂ ಕೊಡಬೇಕು. ತಿಂಗಳಲ್ಲಿ ಒಮ್ಮೆ ಈ ಗೊಬ್ಬರವನ್ನು ಕೊಟ್ಟರೆ ಸಾಕಾಗತ್ತೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ, ಹಾಗಾಗಿ ಫಂಗಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಇರುವೆಗಳ ಕಾಟ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೀರಿನಲ್ಲಿ ನೆನೆಸುವಾಗ ನೀವು ಈ ಸಿನಾಮನ್ ಪೌಡರನ್ನು 1 ಸ್ಪೂನಷ್ಟು ಮಿಕ್ಸ್ ಮಾಡಿ ಕೊಡೋದು ಒಳ್ಳೆಯದು. ನಿಮಗೆ ಈ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು, ಹೇಗೆ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದರೆ ವಿಡಿಯೋದ ಕೊನೆಯಲ್ಲಿ ನಾನು ಆ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡನ್ನು ತಯಾರು ಮಾಡುವ ವಿಧಾನ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀನಿ. ಅದರ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಪೂರ್ತಿ ನೋಡಾದ ನಂತರ ನೀವು ಆ ವಿಡಿಯೋನ ಸಹ ನೋಡಬಹುದು. ಇದನ್ನು ನೀರಿನಲ್ಲಿ 2 ದಿನಗಳ ಕಾಲ ನೆನೆಸಿ ಆ ನಂತರ ಪ್ಲೈನ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬೇಕು. ನೀವು ಮನೆಗೆ ಬಾಳೆಹಣ್ಣನ್ನು ತಂದಾಗ ಅದರ ಸಿಪ್ಪೆಯನ್ನು ಎಸಿದೇನೆ ಹೀಗೆ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಗಿಡಗಳಲ್ಲಿ ಡಿಫ್ರೆನ್ಸನ್ನು ನೋಡ್ತೀರಾ. ಹೆಚ್ಚು ಮೊಗ್ಗುಗಳು ಬರೋದನ್ನು ನೀವು ಗಮನಿಸಬಹುದು. ಆದರೆ ತಿಂಗಳಿಗೆ 1 ಸರ್ತಿ ಈ ರೀತಿ ಲಿಕ್ವಿಡ್ ಮಾಡಿಕೊಡಿ ಸಾಕು, ಅತಿಯಾಗಿ ಬೇಡ. ಮುಂದಿನ ಒಳ್ಳೆಯ ಗೊಬ್ಬರವನ್ನು ನೋಡೋಣ. ಇದು ಕೂಡ ಬೆಸ್ಟ್ ಔಟ್ ಆಫ್ ವೇಸ್ಟ್. ಇದನ್ನು ಕೊಡೋದ್ರಿಂದ ಕೂಡ ಗಿಡದಲ್ಲಿ ಹೆಚ್ಚು ಹೂಗಳು ಬಿಡುತ್ತೆ. ಕೇವಲ ದಾಸವಾಳ ಗಿಡ ಮಾತ್ರ ಅಲ್ಲ, ಗುಲಾಬಿ ಗಿಡ, ಮಲ್ಲಿಗೆ, ಹೀಗೆ ಹೂ ಬಿಡುವ ಎಲ್ಲ ಗಿಡಗಳಿಗೂ ಸಹ ನೀವು ಇದನ್ನು ಬಳಸಬಹುದು. ಅದೇನು ಅಂತಂದರೆ, ನೀವು ಚಹಾ ಮಾಡಿದ ಮೇಲೆ ಉಳಿದಿರುವಂತಹ ಟೀ ಪುಡಿ, ದಾಸವಾಳ ಗಿಡಕ್ಕೆ ಸ್ವಲ್ಪ ಹುಳಿ ಮತ್ತು ಆಮ್ಲೀಯವಾಗಿರುವ ಮಣ್ಣು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಟೀ ಮಾಡಿದ ಮೇಲೆ ಉಳಿಯುವಂತಹ ಪುಡಿಯನ್ನು ಸಕ್ಕರೆ ಮತ್ತು ಹಾಲಿನ ಅಂಶ ಹೋಗುವಷ್ಟು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಡಿ. ನೋಡಿ, ನಾನು ಈ ರೀತಿ ಒಣಗಿಸಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಒಣಗಿರಬೇಕು. ಇದನ್ನು ನೀವು ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚು ಹಸಿರಾಗಿರುವಂತೆ ಮಾಡೋದಲ್ಲದೆ ಹೊಸ ಚಿಗುರುಗಳು ಬಂದು ಮೊಗ್ಗುಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಗೊಬ್ಬರವನ್ನು ಕೊಡೋದಕ್ಕೂ ಮುಂಚೆ ಗಿಡದ ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡ್ಕೊಳ್ಳಿ. ಈ ರೀತಿ ಲೂಸ್ ಮಾಡ್ಕೋಬೇಕು. ಇದು ಅಂತಲ್ಲ, ಯಾವುದೇ ಒಂದು ಗೊಬ್ಬರ ಕೊಡೋದಕ್ಕೂ ಮುಂಚೆ ಗಿಡದ ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೊಳ್ಳೋದ್ರಿಂದ ಗೊಬ್ಬರವನ್ನು ಚೆನ್ನಾಗಿ ಬೇರುಗಳು ಹೀರ್ಕೊಳ್ಳುತ್ತೆ. ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಕೊಂಡಿದ ನಂತರ ಗೊಬ್ಬರವನ್ನು ಕೊಡಿ. ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡನ್ನು ಕೊಟ್ಟ ಒಂದು 10 ರಿಂದ 15 ದಿನದ ಗ್ಯಾಪ್ ನಂತರ ನೀವು ಈ ಗೊಬ್ಬರವನ್ನು ಕೊಡಬಹುದು. 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಗಿಡದ ಸುತ್ತ ಈ ರೀತಿ ಹಾಕಿ ನಂತರ ಒಂದು ಸರ್ತಿ ಹೀಗೆ ಕೈ ಆಡಿಸಿ. ಯಾವುದೇ ಒಂದು ಗೊಬ್ಬರ ಕೊಟ್ಟ ನಂತರ ಮರಿದೇನೆ ನೀರನ್ನು ಕೊಡಬೇಕು. ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲ, ಈ ರೀತಿ ಸಾಲಿಡ್ ಫರ್ಟಿಲೈಸರ್ಗಳನ್ನು ಕೊಟ್ಟ ನಂತರ ನೀರನ್ನು ಕೊಡಿ. ಇದರಿಂದ ಗಿಡದ ಎಲೆಗಳು ಹಸಿರಾಗಿ ಚೆನ್ನಾಗಿ ಚಿಗುರು ಬರುತ್ತೆ. ಎಲ್ಲಿ ಹೊಸ ಚಿಗುರುಗಳು ಬರುತ್ತೆ ಅಲ್ಲಿ ಮೊಗ್ಗುಗಳು ಕಾಣಿಸ್ಕೊಳ್ಳುತ್ತೆ. ಫ್ರೀ ಆಫ್ ಕಾಸ್ಟಲ್ಲಿ ಮಾಡಬಹುದಾದಂಥ ಮುಂದಿನ ಗೊಬ್ಬರ ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್. ಈರುಳ್ಳಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕಾದ್ರೆ ಈ ರೀತಿ ತೆಳುವಾಗಿರೋ ಸಿಪ್ಪೆಯನ್ನು ಮಾತ್ರ ತಗೊಳ್ಳಿ. ಅದರ ಜೊತೆಗೆ ಈರುಳ್ಳಿ ಇರೋದನ್ನು ತಗೋಬೇಡಿ. ಈರುಳ್ಳಿಯಲ್ಲಿ ಸಲ್ಫರ್ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಕೇವಲ ಸಿಪ್ಪೆ ಇರೋದನ್ನು ಮಾತ್ರ ತಗೊಳ್ಳಿ. ನಿಮ್ಮ ಹತ್ರ ಇರುವಂತಹ ಈರುಳ್ಳಿ ಸಿಪ್ಪೆಯನ್ನು 2 ದಿನಗಳ ಕಾಲ ಒಂದು ಬಾಟ್ಲಿಯಲ್ಲಿ ಚೆನ್ನಾಗಿ ನೆನೆಸಿಡಿ. ಆ ಬಾಟ್ಲಿಯಲ್ಲಿ ನೀರಿನ ಬಣ್ಣ ಬದಲಾಗಬೇಕು, ಅಷ್ಟು ಸಮಯ ನೆನಿಲಿ ಅದು.
ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಗಿಡ ಗಟ್ಟಿಯಾಗಿ ಮೊಗ್ಗುಗಳು ಹೆಚ್ಚು ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಕ್ಯಾಲ್ಶಿಯಂ ಚೆನ್ನಾಗಿರೋದ್ರಿಂದ ಮೆಗ್ನೀಷಿಯಂ ಹೆಚ್ಚಿರೋದ್ರಿಂದ ಗಿಡದ ಬೇರು ಮತ್ತು ಕಾಂಡಗಳನ್ನು ಗಟ್ಟಿ ಮಾಡುತ್ತೆ. ಇದು ನೈಸರ್ಗಿಕವಾಗಿ ಕೀಟನಾಶಕದಂತಹ ಅಂಶಗಳನ್ನು ಹೊಂದಿದ್ದು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕೀಟಗಳನ್ನು ದೂರ ಇರಿಸುವಂತೆ ಮಾಡುತ್ತೆ. ಕೆಮಿಕಲ್ ಫರ್ಟಿಲೈಸರನ್ನು ಹಾಕಿ ಗಿಡವನ್ನು ಹಾಳು ಮಾಡುವ ಬದಲು ಉಚಿತವಾಗಿ ಸಿಗುವಂತಹ ಈ ರೀತಿಯ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನು ಗಿಡಕ್ಕೆ ಕೊಟ್ಟು ಹೆಚ್ಚು ಸದೃಢ ಮಾಡಿ ಗಿಡವನ್ನು. ಇದಲ್ಲದೆ ತುಂಬ ಸಸ್ಟೈನಬಲ್ ಆಗಿ ನೀವು ಗಾರ್ಡನನ್ನು ಮಾಡಬೇಕು, ಹೆಚ್ಚು ಖರ್ಚು ಇಲ್ದಂಗೆ ನಿಮ್ಮ ಗಾರ್ಡನ್ ಮೇಂಟೈನ್ ಆಗಬೇಕು ಅಂತಂದರೆ ಈ ರೀತಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಮಾಡಬಹುದು. ನಾನು ದೊಡ್ಡ ಡ್ರಮ್ನಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಆ ಮೋಲ್ಡಿನ ಕೆಳಗಡೆ ಇಟ್ಟಿದ್ದೀನಿ. ಇಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಆದರೆ ಮಳೆ ನೀರು ಬೀಳೋದಿಲ್ಲ. ಅಂತಹ ಒಂದು ಪ್ಲೇಸ್ನಲ್ಲಿ ನಾನು ಇದನ್ನು ಇಟ್ಟಿದ್ದೀನಿ. ಹೀಗೆ ಒಂದು ಪ್ಲೇಸ್ನಲ್ಲಿ ನೀವು ಒಂದು ಸಣ್ಣ ಬಕೆಟ್ನಲ್ಲಿ ಕೂಡ ಮನೆಯಲ್ಲಿ ಇರುವ ಹಸಿ ಕಸದಿಂದನೇ ಗೊಬ್ಬರವನ್ನು ತಯಾರಿಸಬಹುದು. ಈ ಒಂದು ಕಾಂಪೋಸ್ಟ್ ಬಿನ್ನಲ್ಲಿ ನಮಗೆ ಸಾಲಿಡ್ ಕಾಂಪೋಸ್ಟಿನ ಜೊತೆಗೆ ಲಿಕ್ವಿಡ್ ಕೂಡ ಸಿಗತ್ತೆ. ಅದನ್ನು ಕಾಂಪೋಸ್ಟ್ ಟೀ ಅಂತ ಹೇಳಿ ಕರೀತಾರೆ. ಹೀಗೆ ಲಿಕ್ವಿಡ್ ಬಿಡಬೇಕಾದ್ರೇ ಗೊತ್ತಾಗ್ತಾ ಇರುತ್ತೆ, ಸ್ಮೆಲ್ ತುಂಬ ಗೊಬ್ಬರದ ಥರನೇ ಇರುತ್ತೆ, ಆ ರೀತಿ ಸ್ಮೆಲ್ ಬರುತ್ತೆ. ನಾವೇನು ಇದಕ್ಕೆ ನೀರನ್ನು ಹಾಕೋದಿಲ್ಲ, ಏನು ಹಸಿ ಕಸದಲ್ಲಿ ಲಿಕ್ವಿಡ್ ಅಂಶ ಇರುತ್ತಲ್ಲ ಅದೇನೇ ಹೀಗೆ ಬರುತ್ತೆ. ಇದರಲ್ಲಿ ಎರೆಹುಳವನ್ನು ಕೂಡ ಬಿಟ್ಟಿದ್ದೀವಿ. ಸೊ ಇದನ್ನು ಎರೆ ಜಲ ಅಂತಲೇ ಕರಿಬಹುದು, ಅಷ್ಟು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ. ಇದನ್ನು ಗಿಡಗಳಿಗೆ ಡೈರೆಕ್ಟಾಗಿ ಕೊಡಬಾರ್ದು. ಸುಮಾರು ನಾನು 1 ಲೋಟ ಈ ಲಿಕ್ವಿಡಿಗೆ 5 ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಕೇವಲ ಹೂ ಬಿಡುವಂತಹ ಗಿಡಗಳು ಮಾತ್ರ ಅಲ್ಲ, ನಮ್ಮಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಈ ಲಿಕ್ವಿಡನ್ನು ಕೊಡ್ತೀನಿ. ಇದರಿಂದ ತುಂಬ ಚೆನ್ನಾಗಿ ಗಿಡದ ಗ್ರೋತ್ ಆಗುತ್ತೆ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಹೇಗೆ ಗೊಬ್ಬರ ತಯಾರಿಸಬೇಕು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಚಾನೆಲ್ನ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಈ ರೀತಿ ಒಂದು ಪ್ಲೇವುಡ್ ಶೀಟ್ನ ನಾನು ಮುಚ್ಚಿಟ್ಟಿರ್ತೀನಿ. ಹಾಗಾಗಿ ಮಳೆ ನೀರು ಕೂಡ ಬೀಳೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಬೇರೆ ಹುಳಗಳು ಎಲ್ಲ ಏನೂ ಇಲ್ಲ. ಒಂದೊಂದು ಸರ್ತಿ ಇರುವೆಗಳು ಬರುತ್ತೆ, ಬಟ್ ಮ್ಯಾನೇಜಬಲ್, ತುಂಬ ಕಂಟ್ರೋಲ್ ತಪ್ಪುವಷ್ಟೇನೂ ಬರೋದಿಲ್ಲ. ಇದೇ ಲಿಕ್ವಿಡನ್ನು ನಾವು ನಮ್ಮಲ್ಲಿರುವಂತಹ ಹಣ್ಣಿನ ಗಿಡಗಳಿಗೂ ಸಹ ಕೊಡ್ತೀವಿ. ನೋಡಿ ಏನು ಚೆನ್ನಾಗಿ ಕಲರ್ ಬಂದಿದೆ. ಆರ್ಗ್ಯಾನಿಕ್ ಆಗಿ ನಾವು ಇದನ್ನು ಬೆಳೆಸ್ತಾ ಇರೋದು. ಎಲ್ಲ ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳಿಗೂ ಸಹ ಈ ಲಿಕ್ವಿಡನ್ನು ಕೊಡಬಹುದು. ಅಡುಗೆ ಮನೆಯಲ್ಲಿ ಅಕ್ಕಿ ತೊಳೆದಂತಹ ನೀರು, ಬೇಳೆ ಕಾಳುಗಳನ್ನು ತೊಳೆದಂತಹ ನೀರುಗಳನ್ನು ಚೆಲ್ಲೋ ಬದಲು ಗಿಡಗಳಿಗೆ ಹಾಕಿ. ಓಕೆ ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಟೆರೆಸ್ ಮೇಲೆ ತುಂಬ ಸುಲಭವಾಗಿ ಸೊಪ್ಪುಗಳನ್ನು ಹೇಗೆ ಬೆಳಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಪಾಟಿಂಗ್ ಮಿಕ್ಸು ಮತ್ತು ಸೀಡ್ಸ್ಗಳ ಆಯ್ಕೆ ಎಲ್ಲದರ ಬಗ್ಗೆ ನಾನು ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮಗೆ ಏನೇ ಗಾರ್ಡನ್ದು ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಅಥವಾ ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ, ತುಂಬಾ ವಿಡಿಯೋಗಳಿದೆ. ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆಲ್ರೆಡಿ ನಾವು ವಿಡಿಯೋ ಮಾಡಿ ತಿಳಿಸಿರಬಹುದು. ಹಾಗಾಗಿ ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.